ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಕೃತ್ವಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಕುಂದ್, ಯು ಲುಕ್ ಸೋ ನೈಸ್. 3 ಶೇಡ್ಸಲ್ಲಿ ಯು ರಿಲಿ ಲುಕ್ ವೆರಿ ಗುಡ್. ಇದು ಹೊಸೊಬ್ರ ತಂಡ, ಬಟ್ ನಾನು ಶೂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಸೊಬ್ರು ಅಂತ ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಪೃಥ್ವಿಕ್ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್, ಪ್ರೊಡಕ್ಷನ್ ವಾಯ್ಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿದೆ ನಿಮ್ಮ ಪ್ರೊಡಕ್ಷನ್ ಹೌಸು. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಖಂದ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ಇಂಥ ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟಿದ್ದಕ್ಕೆ ಪೃಥ್ವಿಗೆ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ಅಪ್ಪಂದಿರ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದಗಿಟ್ಟು ಮಗನ ಕನಸನ್ನ ನನಸು ಮಾಡೋಕ್ಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೇ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೊಬ್ಬರು ಅನ್ನೊಂದು ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಅವರು ಫುಲ್ ಫೋಟೋನ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್. ಚೆನ್ನಾಗಿತ್ತು. ಈ ಚಿತ್ರಕ್ಕೆ ಒಳ್ಳೇದಾಗಲಿ. ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು. ಈಗ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ನನ್ನ ಮಗ ಹುಟ್ಟಿದಾಗಿನಿಂದ ಇದು ಕನಸು, ಸಿನಿಮಾ ತೆಗಿಬೇಕು. ನಾನು 18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಓಡಾಡಿದೆ ಕೂಡ, ಸಿನಿಮಾ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲಗಳಿರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜಾಗಿ ತಗೊಂಡು ಈಗ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸ್ವಾಮಪ್ಪ ಅನ್ನೋದು. ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ, ಅವರ ಹೆಸರನ್ನು ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟರ್ಗಳು ಅನೇಕ ಕಥೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೃತ್ವಿಕು ಮುಕುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಬಟ್ ನನಗೂ ತುಂಬ ಖುಷಿ, ಯಾಕಂದರೆ ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ. ಬಟ್ ನಾನು ಸಿನಿಮಾ ಎಲ್ಲ ಕನ್ನಡ ಚಿತ್ರರಂಗ ಚಲನಚಿತ್ರಗಳು ತೆಗಿತಾರೆ, ಏನೋ ಬೇಕಾಬಿಟ್ಟು ಬರ್ತಾರೆ, ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಮಾಡೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ನಮ್ಮದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ, ತೊಂದರೆ ಮಾಡಿಕೊಡ್ದು. ಒಳ್ಳೆ ರೀತಿಯಲ್ಲೇ ನಡಿಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಕೊಡ್ದು, ನಮಗೂ ಅವರಿಂದ ತೊಂದರೆ ಆಗ್ಕೊಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು, ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ GT ಮಾಲಲ್ಲಿ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು, ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ಸಿನಿಮಾ ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ. ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರೂ ಒಂದೊಂದು ಈ ಸಿನಿಮಾಗೆ ಸಂದೇಶ. ಒಂದು ಹಾಡು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಅನಿಸ್ಬೇಕು. ಆ ರೀತಿ 4 ಹಾಡಿದೆ. 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು. ಓಕೆ, ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ್ರು ನಟನ ಮತ್ತು ನಿರ್ದೇಶಕನ ಮತ್ತು ನಿರ್ಮಾಪಕರ ಮೊದಲನೇ ಸಿನಿಮಾ ಅಂತ. ಅದು ನಂಬರಲ್ಲಿ ಹೌದು, ಫಸ್ಟ್ ಸಿನಿಮಾ ಅಂತ. ಬಟ್ ನಮಗೆ ಪ್ರತಿ ಕೆಲಸನೂ ಹೊಸದು ಮತ್ತು ಅರ್ಥನೇ ಶುರು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಅನುಭವನೂ ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕೆಂದರೆ ನಮಗೆ ನಟರಿಗಿರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ
ಯಾವುದೇ ಪ್ರಾಜೆಕ್ಟ್ ಆಗಲಿ ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇದ್ದಾಗೆ. ಸರ್ ನಾವು ಈ ಸಿನಿಮಾದಲ್ಲಿ ನೋಡಿ ಸರ್ ಹಿಂಗೆ ಮಾಡಿದ್ದೀವಿ, ನಮ್ಮನ್ನು ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕ ನಟ ಪರಿಚಯ ಆಗ್ತಾನೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದ್ರು, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್ ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ 90 ಸಿನಿಮಾದಲ್ಲಿ ನಂಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸೌಸೋದು. ಲವ್ ಸೀಸನ್ಸ್, ನೀವು ಟೈಟಲ್ ನೋಡಿದ್ರೆ ಅರ್ಥ ಆಗುತ್ತೆ. 3 ಜನ ಹೀರೋಯಿನ್ಗಳು ಕೂಡ ಇದ್ದಾರೆ, 3 ಸೀಸನ್ ಕತೆ ಅಂತ ಹೇಳ್ಬೋದು. ಇದೊಂದು ಲವ್ ಸ್ಟೋರಿ ಜೊತೆಲಿ ಸೋಷಿಯಲ್ ಡ್ರಾಮಾ ಇದೊಂದು ಸಿನಿಮಾ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಎಲ್ಲಕ್ಕಿಂತ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೃತ್ವಿಕ್ ಡೈರೆಕ್ಟರ್ ತುಂಬ ಪ್ಯಾಷನೇಟ್ ಹುಡುಗ. ಜೊತೆಲಿ ನೋಡಿದ್ರೆ ಏನೋ ಕಾಲೇಜ್ದು ಇನ್ನೂ ಕಂಪ್ಲೀಟ್ ಆಗಿರೋ ಕಾಲೇಜ್ನಲ್ಲಿ ಇರಬೇಕು ಅನ್ನೋ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರದ್ದು. ಬಟ್ ತುಂಬ ಮೆಚ್ಯೂರ್ ಆಗಿದ್ದಾರೆ. ಸಿನಿಮಾ ವಿಷಯದಲ್ಲಿ ಬಂದಾಗ ಸುಮಾರು ಸಿನಿಮಾಗಳಿಗೆ ಕೆಲಸನೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ತುಂಬ ಅಂದರೆ ನೀವು ಯೋಚನೆ ಬುದ್ಧಿವಂತಿಕೆಯಿಂದ ತುಂಬ ಮೆಚ್ಯೂರ್ ಆಗಿದ್ದಾರೆ ಡೈರೆಕ್ಟರ್. ಮತ್ತು ಸ್ಪೆಷಲಾಗಿ ಹೇಳಬೇಕಂದ್ರೆ ನಮ್ಮದು ಮಂಜುನಾಥ್ ಸರ್ ಬಗ್ಗೆ ನಾನೊಂದು ಆಲ್ಮೋಸ್ಟ್ 50 ಸಿನಿಮಾ ಆಗ್ತಾ ಬಂತು. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್. ನನ್ನ ಕ್ಯಾರಿಯರಲ್ಲಿ 50 ಪ್ರೊಡ್ಯೂಸರ್ಗಳು ನೋಡೋದ್ರಲ್ಲಿ ಒನ್ ಆಫ್ ದ ಫ್ಯೂ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಗಳಲ್ಲಿ ಒಬ್ಬರು. ನಮ್ದು ಏನೇ ಕೆಲಸ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಏನಾಯ್ತು ಅಡ್ವಾನ್ಸ್ ಕೊಟ್ಟರು ನನಗೆ. ಅಂದರೆ ಕಂಪೋಸಿಷನ್ ಶುರು ಮಾಡಿದ್ವಿ. ಪೇಮೆಂಟ್ಗಳು ನಾನು ಕೇಳೋಕ್ಕಿಂತ ಮುಂಚೆ ಕೊಟ್ಟರು. ಆನಂತರ ರೀರೆಕಾರ್ಡಿಂಗ್ ವಿಷಯ ಬಂತು. ಸರ್ ಯಾವಾಗ ಶುರು ಮಾಡ್ತಿದ್ದಾರೆ? ಶುರು ಮಾಡ್ತೀವಿ ಸರ್, ಇನ್ನೊಂದು ವಾರ. ಡೈರೆಕ್ಟರ್ನ ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ, ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಮತ್ತು ಪೇಮೆಂಟ್ ತೊಗೊಂಡು ಹೋಗ್ಬಿಡಿ ಸರ್ ಅಂದರು. ಸರ್ ಕೆಲಸ ಶುರು ಆಗಲಿ ತೊಗೊಳ್ತೀನಿ, ನಾನು ಡೇಟ್ ಫಿಕ್ಸ್ ಆಗಲಿ, ಇನ್ನೂ ಪ್ರೋಗ್ರಾಮ್ಗಳೆಲ್ಲ ಹೈಕ್ ಮಾಡಬೇಕು, ಅವ್ರು ಡೇಟ್ ಸಿಕ್ಕ ನಂತರ ಪೇಮೆಂಟ್ ತೊಗೊಂಡು ಹೋಗ್ತೀನಿ. ಇಲ್ಲ ಸರ್ ಯಾವಾಗಂತಾದ್ರೂ ಕೊಡೋದಲ್ವ ನಿಮಗೆ, ಪೇಮೆಂಟ್ ತೊಗೊಂಡು ಹೋಗ್ಬಿಡಿ ಅಂದರೆ ಈ ಥರ. ಸಿಂಗರ್ಗಳಿಗೆ ಕೂಡ ಇದೇ ಥರ ಹೇಳ್ತಾರೆ. ಸ್ಟುಡೆಂಟ್ ನಾನು ಹೋದಾಗ ಸಿಂಗರ್ ಹತ್ರ ಬರ್ತಿದ್ದಾರೆ ಸರ್, ಸಿಂಗರ್ ಇವ್ರು ಬರ್ತಿದ್ದಾರೆ ಸರ್, ಪೇಮೆಂಟ್ ಹಾಕ್ಬಿಡ್ಲ ಅವ್ರಿಗೆ ಅಂತ. ಸರ್ ತಡ್ಕೊಳ್ಳಿ, ಇಷ್ಟು ಅವಸರ ಮಾಡಬೇಡಿ, ಇಂಡಸ್ಟ್ರಿ ಆಗಿಲ್ಲ ಅವ್ರಿಗೆ ಹೇಳಿದೆ ನಾನು. ಇಂಡಸ್ಟ್ರಿ ಹಸ್ತ ತೋರಿದ್ರೆ ಕೈ ನುಂಗ ಜನಗಳಿದ್ದಾರೆ ಇಲ್ಲಿ, ತುಂಬ ಜನಗಳು. ಆ ಥರ ಬೇಡ, ಸ್ವಲ್ಪ ಸಮಾಧಾನವಾಗಿರಿ ಸರ್, ಕೆಲಸ ಮುಗಿಲಿ ಕೊಡೋಣ. ಯಾರ್ದು ಒಂದು 5 ಪೈಸೆನೂ ಉಳಿಸ್ಕೊಳ್ಳ ಅಂತ ನನಗೆ ಗೊತ್ತು, ಬಟ್ ಕೊಡೋಣ, ಟೈಮಿಗೆ ಕೊಡೋಣ, ಕೆಲಸ ನಂತರ ಕೊಡೋಣ. ಆ ಥರ ತುಂಬ ಅಂದರೆ ಸರ್ ಕೆಲಸ ಮಾಡ್ತಿದ್ದಾರೆ ಅವರು, ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಕೊಡ್ಬೇಕು ಸರ್ ನಾವು, ಅವ್ರು ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಭಾವನೆಯಿಂದ ಬಂದಂಥ ಪ್ರೊಡ್ಯೂಸರ್ಗಳು. ಅಂದರೆ ಇಂಥ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇರ್ತಾರೆ ಹೇಳಿ? ತುಂಬ ಫ್ಯೂ ಆಫ್ ಪ್ರೊಡ್ಯೂಸರ್. ಕೆಲಸ ಮುಗಿದ ತಕ್ಷಣ ಸರ್ ಫೋನ್ ರಿಸೀವ್ ಮಾಡೋದಿಲ್ಲ ಭಾಳಷ್ಟು ಜನ. ನಮ್ಮ ಕ್ಯಾರಿಯರ್ದಲ್ಲೂ ಆಗಿದೆ ಭಾಳಷ್ಟು. ಚೆಕ್ಗಳು ಬೌನ್ಸ್ ಆಗಿದೆ, ದುಡ್ಡುಗಳು ಕೊಟ್ಟಿಲ್ಲ, ಕೇಳಿ ಹೋದ್ರೆ ಬೈಸ್ಕೊಂಡಿದ್ದೀವಿ ಕೂಡ, ಆ ಥರ ಎಲ್ಲ ಇದೆ. ಅಂದರೆ ಇಂಥ ಪ್ರೊಡ್ಯೂಸರ್ ಸಿಕ್ಕ ತುಂಬ ಖುಷಿಯಾಗುತ್ತೆ. ಕೆಲಸ ಶ್ರದ್ಧೆಯಿಂದ ಮಾಡ್ಬೇಕಂತ ಅನಿಸುತ್ತೆ. ಆನಂತರ ರೀರೆಕಾರ್ಡಿಂಗ್ ಕೂಡ ಮಾಡೋದು ಕೂಡ ಅಷ್ಟೇ ಅನ್ನಿಸ್ತಾರೆ. ಸರ್ ಚೆನ್ನಾಗಿ ಬರ್ಬೇಕು ನನಗೆ, ನೀವು ಎಲ್ಲಿ ಹೇಳ್ತಾರ ರೀರೆಕಾರ್ಡಿಂಗ್ ಲೈವ್ ಎಲ್ಲ ಮಾಡಿ ಅಂತ. ಅಂದ್ರೆ ಮತ್ತೆ ನಾವು ಕೇರಳದಲ್ಲಿ ಅದನ್ನು ಲೈವ್ ಮಾಡಿದ್ವಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟರು ಮತ್ತೆ. ಅಂದರೆ ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ, ಸಿನಿಮಾ ಪ್ರೀತಿ ಮಾಡಿದರೆ. ಈ ಪಿಕ್ಚರ್ ಜನರು ನೋಡಿ, ನೀವು ನೋಡಿ ಡಿಸೈಡ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಟೋಟಲ್ ಬಂದು 5 ಹಾಡುಗಳಿದೆ ಸರ್. 4 ಕನ್ನಡ ಹಾಡಿದೆ, 1 ಇಂಗ್ಲೀಷ್ ಸಾಂಗ್ ಮಾಡಿದೆ ಫಸ್ಟ್ ಟೈಮ್. ಅಂದರೆ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ನಡೀತಾ ಇರುತ್ತೆ, ಅದು ಆ ಪಿಕ್ಚರ್ಗೆ ಬಂದು ಜಯತೀರ್ಥ ಅವರು ಡೈರೆಕ್ಟರ್ ಸಿನಿಮಾದಲ್ಲಿ ಅಲ್ಲೊಂದು ಶೂಟಿಂಗ್ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ನಾವು ಇಂಗ್ಲೀಷ್ ಹಾಡನ್ನು ಬಳಸ್ತೀವಿ. ಸಿನಿಮಾ ಬಗ್ಗೆನೇ, ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆನೂ ಇಂಗ್ಲೀಷ್ ಹಾಡು ಮಾಡಿದೆ, ಒಂದು ಹೊಸ ಪ್ರಯತ್ನ ಅದೊಂದು. ಅದು ಬಿಟ್ಟರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದಿರೋ ಒಂದು ಬಣ್ಣದ ಬದುಕಿದು ಅಂತ, ನಮ್ಮದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ಮ ಸಾಯಿ ಸರ್ವೇಶ್ವರನ್ ಬರೆದರೆ ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳುವಂಥ ಸಾಂಗು, ಅದನ್ನು ನಾನೇ ಹಾಡಿದ್ದೀನಿ. ಮತ್ತು ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಇದು ನಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆದಂಥ ಸಾಂಗು. ನಂದು ಕೂಡ ತುಂಬ ಅಚ್ಚುಮೆಚ್ಚಿನ ಹಾಡಿದೆ ಒಂದು ಸಿನಿಮಾದಲ್ಲಿ. ಪ್ರಮೋದ್ ಮರವಂತೆ ತುಂಬ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ. ಅದನ್ನು ಕಲ್ಯಾಣ್ ಸರ್ ಕೇಳಿದಾಗೆ ಮರವಂತೆ ತಡ್ಕೊಳ್ಳೋರ್ಗೆ ಕಾಲ್ ಮಾಡಿ, ತುಂಬ ಚೆನ್ನಾಗಿ ಬರ್ದಿಯಪ್ಪ ಮರವಂತೆ, ಈ ಸಾಂಗಲ್ಲಿ ಲೈನ್ಗಳೆಲ್ಲ ಎಲ್ಲಿಂದ ತರ್ತೀಯೋ ನೀನು ಅಂತ ಕೇಳಿದ್ರು. ನನ್ನ ಮುಂದೆ ಕಾಲ್ ಮಾಡಿದ್ರು. ಅಂದರೆ ತುಂಬ ಉತ್ಸಾಹ. ಅವ್ರು ಹೇಳ್ಬಿಟ್ರು, ಅದು ಸಾಂಗ್ ಕೇಳಿದ್ರೆ ನಂಗೆ ತುಂಬ ಖುಷಿಯಾದಾಗ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತೆ ಅಂತ. ಅದು ಕಲ್ಯಾಣ್ ಸರ್ ಗುಣ ನನಗೆ ತುಂಬ ಇಷ್ಟ ಆಯ್ತು. ಅದು ಕೂಡ ಅವ್ರು ತುಂಬ
ಚೆನ್ನಾಗಿ ಬರ್ದಿದೆ, ಹಾಡು ತುಂಬ ಚೆನ್ನಾಗಿದೆ, ನನ್ನ ಹಾಡಕ್ಕಿಂತಲೂ ನಿನ್ನ ಹಾಡು ಚೆನ್ನಾಗಿದೆ ಅಂತ ಹೊಗಳಿದ್ರು. ನನಗೂ ಅವಾಗ ಸರ್ ಇವಾಗೇ ಮಾಡಿಬಿಡಿ ಅಂತ ನಾನು ಕಾಲ್, ನಾನು ಮುಂದೆ ಮಾಡಿದಾಗ ಖುಷಿ ಆಗುತ್ತೆ ಮಾಡಿಬಿಡಿ ಅಂತ. ಅಂದರೆ ಆ ಥರ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಅವನು ನಿರ್ಮಾಪಕರ ಮನಸ್ಸನ್ನ ಗೆಲ್ತಾನೆ ನೋಡಿ, ಅದು ತುಂಬ ದೊಡ್ಡ ಗೆಲುವು ಅಂತ ಭಾವಿಸ್ತೀನಿ. ಯಾಕಂದರೆ ನಾವು ಇಷ್ಟೊಂದು ಸಿನಿಮಾಗಳೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರ ಸಂಬಂಧ ಸಿನಿಮಾ ಆರಂಭದಲ್ಲಿ ಹೇಗಿರುತ್ತೆ ಅದು ಅದೇ ರೀತಿ ಅಂತಿಮದಲ್ಲಿ ಇರೋದು ತುಂಬ ಕಡಿಮೆ. ಬಟ್ ನಿರ್ಮಾಪಕರು ಬಂದು ನಿಂತ್ಕೊಂಡು ವೇದಿಕೆ ಮೇಲೆ ಹೇಳ್ತಾರೆ, ಕಾರ್ತಿಕ್ ತುಂಬ ನಿಷ್ಠಾವಂತ ಹುಡುಗ ಅಂತ, ಅವನು ತುಂಬ ಇಷ್ಟ ಅಂತ ಈ ಹಂತದಲ್ಲೂ ಹೇಳ್ತಾರೆ. ಅಂದರೆ ಅದು ಅವರಲ್ಲಿರುವ ಒಂದು ಪ್ರಾಮಾಣಿಕತೆ, ಅವ್ರ ಕೆಲಸಕ್ಕೆ ತೋರಿಸೋಂಥ ಒಂದು ಶ್ರದ್ಧೆ, ಹಾಗೂ ಅವರು ಸಿನಿಮಾ ಮೇಲೆ ಇಟ್ಟಂಥ ಒಂದು ಸಿನಿಮಾ ಪ್ರೀತಿ. ಸೊ ಆ ವಿಚಾರದಲ್ಲಿ ನೀವು ಗೆದ್ದಿದ್ದೀರಾ. ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡಲಿ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕನನ್ನು ಕೊಡಲಿ ಅಂತ ನಾನು ಆಶಿಸ್ತೀನಿ. ಇನ್ನು ಮಂಜುನಾಥ್ ಸರ್ ಬಗ್ಗೆ ವೀರ್ ಸಮರ್ಥ ಸರ್ ಹೇಳಿದ್ರು ಅಂದರೆ ನಮ್ಗೆ ಅನ್ಸಿರ್ಬೋದು, ಅಂದರೆ ಎಲ್ಲ ಹಂತದಲ್ಲೂ ಅವರು ಇರೋದ್ರಿಂದ ಎಲ್ಲದರಲ್ಲೂ ಕೈ ಆಡಿಸ್ತಾರೆ ಅಂತ. ನಿಜವಾಗ್ಲೂ ಇಲ್ಲ, ನಮ್ಮ ಫ್ರೀಡಮ್ಗಳನ್ನು ನಮಗೆ ಕೊಟ್ಟು ಅವ್ರದ್ದೇನು ಕೆಲಸ ಇದೆ, ಪೇಮೆಂಟ್ ಮಾತಾಡೋದಾಗಿರ್ಬೋದು, ಪೇಮೆಂಟ್ ಪ್ರೋಸೆಸ್ ಮಾಡೋದಾಗಿರ್ಬೋದು, ಇಷ್ಟು ಬಿಟ್ಟರೆ ಎಲ್ಲೂ ಕೂಡ ನನ್ನ ಮತ್ತು ವೀರ್ ಸಮರ್ಥ ಅವ್ರ ಮಧ್ಯೆ ಅವರು ಬರಲೇ ಇಲ್ಲ. ಸರ್ ನಿಮಗೆ ಚೆನ್ನಾಗಿ ಅನಿಸ್ತಿದೆಯಾ, ನಿಮಗೆ ಓಕೆ ಅನಿಸ್ತಿದೆಯಾ, ಓಕೆ ಸರ್ ಚೆನ್ನಾಗಿದೆ ಸರ್, ಸೂಪರ್ ಸರ್. ಸೊ ಆ ಒಂದು ಸ್ವಾತಂತ್ರ್ಯ ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರು. ಹಾಗಾಗಿ ನನಗೂ ಕೂಡ, ನಾನು ಕೆಲಸ ಮಾಡಿದಂಥ ನಿರ್ಮಾಪಕರ ಪೈಕಿನೂ ಅವರು ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಕುಂದ್ ಅವ್ರ ಬಗ್ಗೆ ನಾವು ಹೇಳಿದ್ರು, ತುಂಬ ಸರಳವಾಗಿ ಅವರು ನೋಡಿದ್ರೆ ಅದೇ ಅವರೇ ನಿರ್ಮಾಪಕರು ಅಂತ ಅನಿಸೋದೇ ಇಲ್ಲ. ಅಂದರೆ ಅದು ತೆರೆ ಮೇಲೆ ಕೂಡ ಕಾಣಿಸುತ್ತೆ ಆತನಲ್ಲಿರುವಂಥ ಒಂದು ಮುಗ್ಧತೆ. ಸೊ ಅವರಿಗೂ ಒಳ್ಳೇದಾಗಲಿ, ಸಂಪೂರ್ಣ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ನಾಯಕಿಯರಿಗೆ ಒಳ್ಳೇದಾಗಲಿ. ಇನ್ನು ವೀರ್ ಸರ್ಗೆ ನಾನು ಅವರ ತುಂಬ ದಿನಗಳಿಂದ ಅವರ ಹಾಡುಗಳನ್ನ ಕೇಳ್ಕೊಂಬಂದೆ. ನಾನು ಹುಟ್ಟಿದವರನ್ನು ಹಾಡು ಕೇಳಿ ಆಲ್ಮೋಸ್ಟ್ ನಾನು ಕೆಲಸ ಬಿಟ್ಟು ಮನೆಗೆ ಹೊರಟ್ಬಿಟ್ಟಿದೆ. ಅಂದರೆ ಅದ್ರಲ್ಲಿ 2 ವರ್ಷನ್ ಬರ್ತೇನೆ. ನನಗೆ ವೀರ್ ಸಮರ್ಥ ಸರ್ ಹಾಡಿದ ವರ್ಷ ತುಂಬ ಇಷ್ಟ ನನಗೆ. ಸೊ ಆ ಹಾಡನ್ನು ನೀವು ಈಗಲೂ ಇವತ್ತು ಕೇಳಿದ್ರು ಕೂಡ ನಿಮಗೆಲ್ಲೋ ಒಂದು ಕಡೆ ಊರು ನೆನಪಾಗುತ್ತೆ, ಊರಿಗೆ ಹೋಗೋಣ ಅನಿಸ್ಬಿಡುತ್ತೆ, ಅಂಥ ಅದ್ಭುತವಾದಂಥ ಹಾಡು. ಇನ್ನು ಅದು ಬಿಟ್ಟರೆ ದ್ಯಾವ್ರೇ ಆಲ್ಬಮ್ ನನಗೆ ತುಂಬ ಇಷ್ಟ, ಶಿವಮಣಿಯ ಹಾಡುಗಳು ಇಷ್ಟ. ಸೊ ತುಂಬ ಆ ಹಾಡುಗಳನ್ನು ಕೇಳಿ 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 ನಾನು ಇತ್ತೀಚಿನ ದಿನಗಳು ತುಂಬ ಕೆಲಸ ಮಾಡಿದೆ ಅವ್ರ ಜೊತೆ. ಸೊ ಅವ್ರಿಗೆ ಬರ್ತಿದ್ದು ತುಂಬ ಖುಷಿ ಆಯಿತು. ಇನ್ನು ಅವರೇ ಹೇಳ್ದಂಗೆ ಕಲ್ಯಾಣ್ ಸರ್ ಕಾಲ್ ಮಾಡ್ತಾರೆ. ಮೊನ್ನೆ ನಾನು ಕಾರಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಕಲ್ಯಾಣ್ ಸರ್ ಯಾವಾಗಲೂ ಒಂದಿದೆ, ಯಾವುದಾದ್ರೂ ಸಾಲುಗಳು ಇಷ್ಟ ಆದರೆ ಇಮಿಡಿಯೇಟ್ಲಿ ಫೋನ್ ಮಾಡಿಬಿಟ್ಟು ಇದು ತುಂಬ ಚೆನ್ನಾಗಿದೆ ಅಂತ. ಅಂದರೆ ಅವರು ಲೆಜೆಂಡ್. ಅವ್ರಿಗೆ ನಾನು ಹೇಳಿದೆ, ಸರ್ ನೀವೇನೋ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀರಿ ಲೈನ್ ಇಷ್ಟ ಆದಾಗ, ನಾನು ನಿಮ್ಮ ಹಾಡುಗಳನ್ನ ಯಾವಾಗಲೂ ಕೇಳ್ತಾ ಇರ್ತೀನಿ, ನಾನು ನಿಮಗೆ ಲೈನ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡೋದಾದರೆ ಇಡೀ ದಿನ ನಾನು ಕಾಲ್ ಮಾಡ್ಕೊಂಡಿರ್ಬೇಕು ನಿಮಗೆ ಅಂತಂಥ ಹಾಡುಗಳನ್ನು ಬರೆದಿದ್ದೀರ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ದೊಡ್ಡ ಗುಣ ಅನಿಸ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಅನುಭವಗಳನ್ನು ಕೊಟ್ಟಂಥ ಈ ಸಿನಿಮಾಕ್ಕೆ. ಅಲ್ಲೇನು ಅಮರ ಮಧುರ ಪ್ರೇಮ ಅಂತ ನಾವೆಲ್ಲ ಒಂದು ಹಳೆಯ ಸಾಂಗ್ ಇದೆ, ಅದಕ್ಕೆ ಹೋಗ್ತೀವಿ. ಅಮರ ಮಧುರ ಪ್ರೇಮ ಅಂತ ಕೇಳ್ತಾ ಇದ್ದೆ. ಅಮರ ಮಧುರ ಪ್ರೇಮ ಬಾಬೇಗ ಚಂದ ಮಾಮ, ನೀ ಬಾಬೇಗ ಚಂದ ಮಾಮ ಅನ್ನೋ ಆ ಸಾಂಗಿಗೆ ಹೋಗ್ತೀವಿ. ಲವ್ ಸೀಸನ್ಸ್ ಅಂದರೆ ನನ್ನ ಪ್ರಕಾರ ತುಂಬ ಪ್ರತಿಯೊಬ್ಬ ಮನುಷ್ಯನಲ್ಲಿ ಲವ್ ಅನ್ನೋದು ಒಂದು ಸೀಸನ್ ಹೋಗಿರುತ್ತೆ. ಆ ಒಂದು ಸೀಸನ್ ಬಂದು ಹೋಗಿರುತ್ತೆ. ಆಯಾ ಏಜ್ಗೆ ಕೆಲವೊಬ್ರು ಹೇಳ್ಕೊತಾರೆ, ಒಬ್ಬರು ಹೇಳ್ಕೊಡಲ್ಲ. ಈ 3 ಕಾಲಗಳು ಹೆಂಗಿದಾವೆ, 3 ಸೀಸನ್ಸ್ ಹೆಂಗಿದಾವೆ, ಒಂದು ಸರ್ ಅಂತ ಬಂದು ಹೋಗಿರುತ್ತೆ. ಆ ಇದನ್ನ ಇಟ್ಕೊಂಡು 3 ಸೈಡಲ್ಲಿ ನಮ್ಮ ಮುಕುಂದ ಅವ್ರು ಕಾಣಿಸ್ಕೊತಾರೆ. ಬಹಳ ಖುಷಿ. ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಕೃತ್ವಿಕ್ ಸರ್ ನನಗೆ ಕ್ಷತ್ರಿಯ ಅಂತ ಚಿರಂಜೀವಿ ಸರ್ ಹೆಸರದು ಒಂದು ಸಿನಿಮಾ ಮಾಡಿದ್ವಿ, ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು. ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಪದ ಹೇಳಿದ್ರು, ಪ್ರಾಮಾಣಿಕರು ಅಂತ. ನಿಜವಾಗ್ಲೂ ಆ ಪ್ರಾಮಾಣಿಕತೆನ ಅವರಲ್ಲಿ ನಾನು ಕೂಡ ನೋಡಿದ್ದೀನಿ. ಹೊಸಪುರ ತಂಡ ಆ್ಯಂಕರ್ ಸ್ಟಾರ್ಟ್ ಮಾಡೋದ್ರಿಂದ ಹೇಳ್ತಾ ಇದ್ರು, ಭಾಳ ದೊಡ್ಡ ಜನ ಮಾಧ್ಯಮದ ಘಟಾನುಘಟಿಗಳು ಕೂತಿದ್ದೀರಿ. ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದೆ ಅಷ್ಟೇ, ಎಲ್ಲರೂ ಈಗ ದೊಡ್ಡವ್ರು ಆಗಿರೋರೆಲ್ಲ ಬಂದಿರೋದು ಹೊಸಬ್ರಾಗಿ ಅಲ್ವಾ, 1 ಮೆಟ್ಲು ಹತ್ತಿನೇ 2 ಮೆಟ್ಲು ಹತ್ತದು. ಅವ್ರು ಬೆಳೆಸಿರ್ತಕ್ಕಂಥವರೆಲ್ಲ ಇಲ್ಲಿ ಹಿರಿಯ ಮಾಧ್ಯಮದ ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀರಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ಮ ಸಪೋರ್ಟು ಹೆಚ್ಚಾಗಿರ್ಬೇಕು. ಯಾಕಂದರೆ ಹೊಸಬರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು, ಇಲ್ಲಿ ಒಂದು 100-150 ಜನ ಇದ್ದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರನ್ನು, ಈ ಸಾಂಗ್ಗಳನ್ನು, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನು ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ತುಂಬ ಚೆನ್ನಾಗಿ ಟೀಸರ್ ನೋಡಿ ಬಂದಿದೆ. ಮುಕುಂದ್ ಅವರು ಈಗ ಎಷ್ಟು ಸಿಂಪಲ್ ಆಗಿ ಕೂತಿದಾರಲ್ಲ, ಸೆಟ್ಟಲ್ಲೂ ಎಲ್ಲ ಕೆಲಸನೂ ಅವರೇ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಹಂಗೆ ಇರೋರು. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ತುಂಬ ತಂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಮಂಡ್ಯ ರಮೇಶ್ ಸರ್ ನಟನಾ ಶಾಂಡಲಿಂದ ಬಂದಿರ್ತಕ್ಕಂಥವ್ರು, ಮುಕುಂದ್ ಅವರು, ಕೃತ್ವಿಕ್ ಅವರು, ಒಂದಿಷ್ಟು ಹೀರೋಯಿನ್ಗಳು. ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ರೈಟರ್ಗಳು
ಇಷ್ಟೆಲ್ಲ ದೊಡ್ಡ ದೊಡ್ಡ ರೈಟರ್ಗಳು ಇದರಲ್ಲಿ ಸೇರಿ ದೊಡ್ಡ ದೊಡ್ಡ ಸಾಂಗ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಹೊಸಬ್ರು ಹಳಬ್ರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿದೆ. ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಈ ಸಿನಿಮಾನ ಗೆಲ್ಲಿಸಿ, ಇದು ಖಂಡಿತ ಗೆಲ್ಲುತ್ತೆ. ಹಸುವೀರವರು ಮಾಡಿರ್ತಕ್ಕಂಥ ಸಿನಿಮಾ ಇದು, ಸಿನಿಮಾ ಹಸುವೀರವರು ಮಾಡಿರ್ತಕ್ಕಂಥ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಡೆಯಿಂದ ಕೇಳ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೇತನ್ ದುರ್ಗ. ನಾನು ಈ ಸಿನಿಮಾದಲ್ಲಿ ಹೀರೋ ಅವರ ಸ್ನೇಹಿತನಾಗಿ ನಟಿಸಿದ್ದೇನೆ. ಕೃತ್ವಿಕ್ ಅವರು ಈ ಸಿನಿಮಾ ಕಥೆನ ಹೇಳಿದಾಗ ಒಂದು 60-70 ವರ್ಷದ ಒಬ್ಬ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ತನ್ನೆಲ್ಲ ಜೀವಮಾನದ ಅನುಭವವನ್ನು ಕುರಿತು ಒಂದು ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಆಗಿದೆ. ಅಂದರೆ ಅಷ್ಟು ಇನ್ನು ಎಂಗೇಜ್ ಅಲ್ಲಿ ಈ ಥರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂಥ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಅಂದರೆ ಈ ಥರದ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಡೆಪ್ತ್ ಆಗಿರೋ ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ಥರದ್ದೊಂದು ತುಂಬ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂಥ ಸಿನಿಮಾ. ಈ ಥರದೊಂದು ಸಬ್ಜೆಕ್ಟು, ಈ ಥರದೊಂದು ಸದಾಭಿರುಚಿ ಇರುವಂಥ ಪ್ರೊಡ್ಯೂಸರ್ಗೆ ಹೇಗೆ ಇಷ್ಟ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನನಗೆ ಕಮರ್ಷಿಯಲ್ಸ್ ವರ್ಕೌಟ್ ಆಗ್ತದೆ ಅಂತ. ಬಟ್ ಈ ಥರದ್ದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲ ರೀತಿ ಮನಧನ ಅರ್ಪಿಸಿ ಮಾಡಿರುವಂಥ ಪ್ರೊಡ್ಯೂಸರ್ಸ್ಗೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಈ ಥರದ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ. ಈ ಥರದ ಕಾಲದಲ್ಲಿ ಈ ಥರದೊಂದು ಚಂದ ಎಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ, ಹೊಸ ವಿಷಯನ ತಗೊಂಡ್ಬರೋದಿದೆಯಲ್ಲ, ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತಲ್ಲ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರಬೇಕಾದ್ರೆ ಒಂದು ಹೊಸ ವಿಷಯ ತಗೊಬರ್ಬೇಕು, ಈ ಥರದ ಸಿನಿಮಾಗಳು ಬರಬೇಕು. ಮತ್ತೆ ಮುಕುಂದ್ ಸರ್ ಬಗ್ಗೆ ಹೇಳೋದಾದ್ರೆ, ನನಗೂ ಗೊತ್ತಿರಲಿಲ್ಲ, ಒಂದ್ 2-3 ದಿನ ಆದ್ಮೇಲೆ ಗೊತ್ತಾಯ್ತು ಪ್ರೊಡ್ಯೂಸರ್ ಮಗ ಅಂತ. ಯಾಕಂದ್ರೆ ಡೈರೆಕ್ಟ್ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ರು. ಈಗ ನಾವು ಸರಿ ಸರ್ ಅಂದ್ರೆ ಪ್ರೊಡ್ಯೂಸರ್ ಮಗನೇ ಸಿನಿಮಾ ಹೀರೋ ಆದಾಗ ಮಾತು ಕೇಳಲ್ಲ, ಡೈರೆಕ್ಟರ್ ಮಾತು ಕೇಳ್ತಿರಲ್ಲ ಯೂಶಲಿ. ಬಟ್ ಕೇಳ್ತಾ ಇದ್ರು ಅಂದ್ರೆ ಎಷ್ಟು ಚಂದವಾಗಿ ಎಲ್ಲ ಕೇಳಿ, ಡೈರೆಕ್ಟರ್ ವಿಜುವಲ್ ಅಂದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಒಬ್ಬ ಕಲಾವಿದ ಕೇಳಿದಾಗಲೇ ಅದು ತೆರೆ ಮೇಲೆ ಬರೋದು. ಸೊ ಹಾಗಾಗಿ ಎಲ್ಲ ಕೇಳಿ ತುಂಬಾ ಚಂದ. ನಮ್ಮೊಟ್ಟಿಗೆ ಒಳ್ಳೆ ಯಾವ್ದು ಸೇಮ್ ಕೋರ್ಟಿಸ್ಟ್ ತರ, ಅಂದ್ರೆ ಕೋರ್ಟಿಸ್ಟ್ ಬಟ್ ಪ್ರೊಡ್ಯೂಸರ್ ಮಗ ತಾನೇ ದುಡ್ಡು ಹಾಕಿರೋದೊಂದು ಹಾಮ್ ಇರಲಿಲ್ಲ. ಅಷ್ಟು ಕಲಾವಿದನಾಗಿ ಸಂಪೂರ್ಣವಾಗಿ ಅಪ್ಪಿಸ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಚಂದವಾಗಿ ತೆರೆ ಮೇಲೆ ಅವರ ಒಂದು ನಟನೆ ಕಾಣ್ತಾ ಇದೆ. 3 ಶೇಡಲ್ಲೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ನಿಮ್ಮೊಟ್ಟಿಗೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಯಾ ಕೀರ್ತಿ. ಮೊದಲಿಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನೀವೆಲ್ಲರೂ ಬಂದಿದ್ದು ಹೆಚ್ಚು ಖುಷಿ ಇದೆ. ನಿಮ್ಮ ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿರೋದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಮಾತುಗಳನ್ನ ನಮ್ಮ ಡೈರೆಕ್ಟರ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವ್ರನ್ನ ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ನೋಡ್ತಿದ್ದೀನಿ. ಬಹಳ ಕಷ್ಟಪಟ್ಟಿದ್ದಾರೆ. ಇವತ್ತು ಅವರು ಇಲ್ಲಿವರೆಗೂ ಬರ್ಲಿಕ್ಕೆ ಏನು ಕಾರಣ ಅಂದರೆ ಅವರ ಕನ್ಸಿಸ್ಟೆನ್ಸಿ, ಅವರ ಗೋಲ್ ಏನಿದೆ. ನಾನು ಸಿನಿಮಾ ಮಾಡಬೇಕು, ಅದೆಷ್ಟೇ ಕಷ್ಟಗಳು ಬಂದರು, ಏನೇ ಒತ್ತಡಗಳು ಬಂದರು, ಅದನ್ನು ಗಿವ್ ಅಪ್ ಮಾಡಿದೆ. ಮತ್ತು ಅವರಲ್ಲಿ ಏಜ್ ನಾನು ಎಲ್ಲರೂ ನೋಡ್ತಿದ್ದೀನಿ ಬಂದಾಗಿಂದ, ಇನ್ನು ಕಾಲೇಜ್ ಸ್ಟೂಡೆಂಟ್ ಅಂದಿದ್ದಾರೆ. ಅವ್ರು ನೋಡ್ಲಿಕ್ಕೆ ಅಷ್ಟೇ ಆಗಿದ್ದಾರೆ, ಬಟ್ ಅವರಲ್ಲಿ ತುಂಬ ವಿಚಾರಗಳಿದೆ, ತುಂಬ ವಿಚಾರಗಳನ್ನ ಕಲಿತಿದ್ದಾರೆ. ಅದು ಜೀವನ ಅವರಿಗೆ ಕಲಿಸಿದೆ ಆ ಪಾಠಗಳನ್ನು. ಸೊ ಹಾಗಾಗಿ ಅವ್ರು ಇವತ್ತು ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ದೊಡ್ಡ ಸಿನಿಮಾನ ನಿಭಾಯಿಸುವಂಥ ಶಕ್ತಿ ಕೊಟ್ಟಿದೆ ಅವ್ರಿಗೆ. ನಿಜವಾಗ್ಲೂ ನನ್ನ ಮನಸ್ಸಿಂದ ಅವ್ರಿಗೆ ಹಾರೈಸ್ತೀನಿ. ಕೃತ್ವಿಕ್, ಹೆಚ್ಚು ಒಳ್ಳೇದಾಗಲಿ ನಿಮಗೆ. ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೃತ್ವಿಕ್. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್, ಇವ್ರ ಬಗ್ಗೆ ಎಲ್ಲಿಂದ ಏನು ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಿಲ್ಲ. ಅವರಿಬ್ಬರು ಅಷ್ಟೇ, ನಮ್ಮ ಮಂಜುನಾಥ್ ಸರ್ ಹಾಗೂ ಅವರ ವೈಫ್ ಉಮಾದೇವಿ ಅವರು. ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗಲಿ, ನಮಗೆ ಕೆಟ್ಟದ್ದಾದ್ರೂ ಚಿಂತೆ ಇಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಥಾಟ್ನ ಇಟ್ಕೊಂಡೆ ಅವರು ಪ್ರತಿ ಕೆಲಸನ ಮಾಡ್ತಾರೆ. ದಟ್ಸ್ ವೈ ಅವ್ರು ಇವತ್ತು ಮುಕುಂದ್ ಅವ್ರನ್ನ ಪ್ರೆಸೆಂಟ್ ಮಾಡ್ತಿರೋದು, ಪ್ರೊಡ್ಯೂಸ್ ಮಾಡ್ತಿರೋದು. ನನ್ನ ಶೂಟಿಂಗ್ ಡೇಸ್ನ ಹೊರತುಪಡಿಸಿ ಕೂಡ ನಾನು ಶೂಟಿಂಗ್ ಡೇಸ್ಗೆ ಹೋಗ್ತಿದ್ದೆ. ಅಲ್ಲಿ ಕೂಡ ಅಷ್ಟೇ, ಅವರು ಫಸ್ಟ್ ಪ್ರಯಾರಿಟಿ ಯಾರಿಗೂ ತೊಂದರೆ ಆಗಬಾರ್ದು, ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಅವರು ನಿಜವಾಗ್ಲೂ ಅವರು ಪ್ರತಿ ಸರಿ ಹೇಳ್ತಿದ್ರು, ಯಾರಿಗೂ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಫುಡ್ ವಿಚಾರದಲ್ಲಾಗಲಿ, ಅವ್ರಿಗೆ ಕಂಫರ್ಟ್ ಝೋನಲ್ಲಾಗಲಿ. ಹಾಗೆ ನಮ್ಮ ಸಿನಿಮಾಗೆ ಏನೇ ಎಕ್ವಿಪ್ಮೆಂಟ್ಸ್ ಬೇಕಿದ್ರು ಅವರು, ಫಾರ್ ಎಕ್ಸಾಂಪಲ್ ಅವ್ರ ಥಾಟ್ ಹೇಗೆ ಅಂದರೆ, ಯಾರಾದರೂ ಬಂದು ಒಂದು B+C ಈ ಥರ ಒಂದು ಪ್ರಾಡಕ್ಟ್ನ ಕೊಡಿಸಿ ಸರ್ ನಮಗೆ ಅಂದರೆ ಅವ್ರು ಹೇಳೋದು ಫಸ್ಟ್ ಥಾಟ್ ಏನು ಗೊತ್ತಾ, ರೀ ಮಾಡೋದು ಮಾಡ್ತಿದ್ದೀವಿ, ಕ್ವಾಲಿಟಿಯಲ್ಲಿ ಮಾಡೋಣ,
ಚೆನ್ನಾಗಿ ಮಾಡೋಣ, A+ ಕೊಡಿಸ್ತೀನಿ ಮಾಡಿ. ಈ ಥರ ಪ್ರೊಡ್ಯೂಸರ್ಸ್ಗಳ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ಸೊ ನಿಜವಾಗ್ಲೂ ಅವರ ಥಾಟ್ ನನಗೆ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಯಿತು. ಇಂಥವ್ರ ಅವಶ್ಯಕತೆ ತುಂಬ ಇದೆ. ಸೊ ಇಂಥವ್ರನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಈ ಥರ ಒಬ್ಬ ಮೆಂಟಾಲಿಟಿ ಅಥವಾ ಈ ಥರ ಇರೋರು ಇನ್ನೊಂದಷ್ಟು ಪ್ರೊಡ್ಯೂಸರ್ಗಳು ಹೆಚ್ಚಾಗಬೇಕು ನಮ್ಮ ಸಿನಿಮಾ ರಂಗದಲ್ಲಿ. ಸೊ ಅದನ್ನು ಹೊರತುಪಡಿಸಿ ಸರ್ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನಿಜವಾಗ್ಲೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ಹಾಂ, ನನ್ನ ಪಾತ್ರ ಮೇರಿ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೌದು, ನನ್ನ ಫಸ್ಟ್ ಸಿನಿಮಾ ಇದು. ನನ್ನ ಪಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿದಾಗ ಖಂಡಿತವಾಗಿಯೂ ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಲಿಟ್ಲ್ ಬಿಟ್ ಖಂಡಿತ ಎಮೋಷ್ನಲ್ ಫೀಲ್ ಆಗ್ತೀರ ನನ್ನ ಪಾತ್ರ ನೋಡುವಾಗ. ನನ್ನ ಪಾತ್ರ ಹೇಗಿದೆಯೋ ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿದ್ರೆ ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ. ಈಗಿನ ಒಂದು ಜನ್ರೇಷನಲ್ಲಿ ಖಂಡಿತ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚಂದ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ನಂದ ಹೇಳಲೇಬೇಕಾದನ್ನ ಇಲ್ಲ, ಅದು ಸಿನಿಮಾ ನೋಡಿದ್ರೆ ಚಂದ ಅಂತ ನನಗನ್ಸುತ್ತೆ ಹೇಳೋದಕ್ಕಿಂತ. ಸೊ ಹೇಳಬೇಕು ಅಂತ ಏನಿಲ್ಲ. ಸೊ ದಯವಿಟ್ಟು ಸಿನಿಮಾನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, ನಂದು ಚಿಕ್ಕಬಳ್ಳಾಪುರ ನೇಟಿವ್. ಸೊ ದಯವಿಟ್ಟು ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಆಶಿಸ್ತೀನಿ. ನಮ್ಮ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಯಾರು ನೀವು ನಮ್ಮ ಸಿನಿಮಾನ ನೋಡಿದಾಗ ಇದು ಫ್ರೆಶರ್ಸ್ ಮಾಡಿರೋದು, ಹೊಸ ತಂಡ ಅಂತ ಎಲ್ಲೂ ಹೇಳಲಿಕ್ಕಾಗೋದಿಲ್ಲ. ಬಟ್ ನೀವು ನೋಡಿದಾಗ 70 to 80% ಎಲ್ಲ ಹೊಸಬ್ರೇ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಆಗಿರಬಹುದು, ಡೈರೆಕ್ಟರು, ಮತ್ತು ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬಹುದು, ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ದಯವಿಟ್ಟು ಕೊಡಿ ನಮಗೆ. ಹಾಗೆ ನಮ್ಮ NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಬರ್ತಿದೆ, ನಮ್ಮ ಸಿನಿಮಾದ ಎಲ್ಲ ಅಪ್ಡೇಟ್ಸ್ ಅದರಲ್ಲೇ ಬರುತ್ತೆ. ಸೊ ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಕೊಡಿ. ನಮ್ಮ ಸಿನಿಮಾ ಹಾಗೂ ನಮ್ಮ ಹಾಡುಗಳು, ಎಸ್ಪೆಷಲಿ ವೀರ್ ಸಮರ್ಥ್ ಸರ್, ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ನಮ್ಮ ಎಲ್ಲ ಹಾಡುಗಳು ನನ್ನ ಮನಸ್ಸು ಮುಟ್ಟಿದೆ, ಅಷ್ಟು ಇಷ್ಟ ಆಯಿತು ನನಗೆ. ನಾನು ಮತ್ತು ಮುಕುಂದ್ ಅವರು ಇನಿಷಿಯಲಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಹಾಡುಗಳು ಹೇಗಿರುತ್ತೋ ಏನೋ ತುಂಬ ಫ್ಲಕ್ಚುಯೇಷನ್ ಆಗ್ತಿತ್ತು ನಮಗೆ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಒಳ್ಳೆ ಔಟ್ಪುಟ್ನ ನೀವು ನಮ್ಗೆ ಕೊಟ್ಟಿದ್ದೀರಾ. ಸೊ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಸೊ ಅದನ್ನು ಎಲ್ಲ ನೋಡಿರ್ತೀರ ಅಂದ್ಕೊಳ್ತೀನಿ, ಮಹಾನಟಿ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ 100 ಜನ್ಮಕ್ಕೂ ಕಾರ್ಯಕ್ರಮದಲ್ಲಾಗಿರ್ಬೋದು. ಈಗ ಹಿರಿತೆರೆಗೆ ನಾನು ಒಬ್ಬ ಫ್ರೆಶರ್. ಸೊ ಖುಷಿ ಆಗುತ್ತೆ ಲವ್ ಸೀಸನ್ಸ್ ಮೂಲಕ ನಾನು ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದೀನಿ ಅಂತ. ಸೊ ಫಸ್ಟ್ಲಿ ನಾನು ಹೇಳಬೇಕಂದ್ರೆ ಕೃತ್ವಿಕ್ ಅವ್ರ ಬಗ್ಗೆನೇ ಹೇಳಲೇಬೇಕು. ಬಿಕಾಸ್ ಎಲ್ಲರಿಗೂ ಅನಿಸುತ್ತೆ ಸಿನಿಮಾ ಮಾಡಬೇಕು ಅಂತ. ನನಗೂ ಅನಿಸಿದೆ, ಇಲ್ಲಿರೋ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಆ ಥರ ಸಿನಿಮಾ ಮಾಡೋಣ, ಈ ಥರ ಸಿನಿಮಾ ಮಾಡೋಣ ಅಂತ. ಬಟ್ ಅದನ್ನು ಒಂದು ಕಲ್ಪನೆಗೆ ತಂದು ಅದನ್ನು ಮೆಟೀರಿಯಲೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಿದೆ, ನಮ್ಮ ಟೀಸರ್ ಲಾಂಚ್ ಆಗ್ತಿದೆ, ಸಿನಿಮಾ ಇನ್ನೇನು ಜೂನ್ಗೆ ರಿಲೀಸ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅ ಜೋಕ್, ದಟ್ ಈಸ್ ವೆರಿ ರಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪರಿಪೂರ್ಣಗೊಳಿಸಿದ್ದಾರೆ. ಸೊ ಕೃತ್ವಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಒಂದು ಜರ್ನಿಯಲ್ಲಿ ಭಾಗ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಥರ ಹೊಸ ಡೈರೆಕ್ಟರ್ಸ್ಗೆ ಖಂಡಿತವಾಗ್ಲೂ ಅವಕಾಶ ಸಿಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಳಗದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಥಿಯೇಟರ್ ಆರ್ಟಿಸ್ಟ್. ಯಾವಾಗಲೂ ಚಂದ ರಂಗಭೂಮಿ ಕಲಾವಿದರ ಜೊತೆ ವರ್ಕ್ ಮಾಡೋಕ್ಕೆ. ದಿಯಾ ಅವರಾಗಿರ್ಬೋದು, ಮುಕುಂದ್ ಅವರಾಗಿರ್ಬೋದು, ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ಸ್. ಆ್ಯಂಡ್ ದಿಯಾ ಅವರು ಹೇಳಿದಂಗೆ ಅವ್ರ ಶೂಟ್ ಇಲ್ಲದೆ ಇದ್ರೂ ನಮ್ಮ ಹತ್ರ ಬಂದು ನಮ್ಮ ಶೂಟಿಂಗ್ ನಮಗೂ ಸಪೋರ್ಟ್ ಮಾಡಿ ಅಲ್ಲೂ ಅವರು ಕಲಿತು ನಮಗೂ ಕಲಿಸ್ಕೊಡ್ತಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್, ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಏನು ಮಾತುಗಳೇ ಇಲ್ಲ, ಎಲ್ಲರೂ ಹೇಳಿದ್ದು ಖಂಡಿತವಾಗ್ಲೂ ನಿಜ. ಸುಮ್ಮನೆ ಯಾರು ಬಿಲ್ಡಪ್ ಏನು ಕೊಟ್ಟೇ ಇಲ್ಲ, ನಿಜವಾಗ್ಲೂ ಅಷ್ಟೇ ಹಂಬಲ್ ಆಗಿ ಎಲ್ಲ ವಿಚಾರದಲ್ಲೂ ಆಲ್ ರೌಂಡ್ ಸಪೋರ್ಟ್ ಇತ್ತು ಅವ್ರದ್ದು. ಇದಕ್ಕಿಂತ ಏನು ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳಿದ್ದಾರೆ, ದಟ್ ಇಸ್ 100% ಟ್ರೂ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂಗೀತ ಸೀಸನ್ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಮತ್ತು ಕೋ ಆರ್ಟಿಸ್ಟ್ಗಳಿಗೆ
ಇಲ್ಲಿರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಟೆಕ್ನಿಷಿಯನ್ಸ್ ಮತ್ತು ಲಿರಿಸಿಸ್ಟ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್, ಬಿಕಾಸ್ ಸಿನಿಮಾ ಅಂದ್ರೇ ಟೀಮ್ ವರ್ಕ್ ಮತ್ತು ಮೀಡಿಯಾ, ನೀವೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಸಿನಿಮಾ ಜನರ ಹತ್ರ ತಲುಪೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಸ್ಟ್ ಕ್ರೂ ಬಗ್ಗೆ ಹೇಳ್ತೀನಿ. ಸಂಗೀತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ ಸ್ಪೇಸ್ ಮತ್ತು ಆ ಕಂಫರ್ಟ್ ಝೋನ್, ಹೊಸಬ್ರಿಗೆ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ಕಂಫರ್ಟಾಗಿ ಆ್ಯಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಆ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಕಲ್ತಿದ್ದೀನಿ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ನಟರಂಗ್ ಸರ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಪ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಮತ್ತು ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್ ಇಲ್ಲ, ಬಟ್ ಸ್ಟಾರ್ಟಿಂಗಿಂದ ಎಂಡವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತು ರಾಜೇಶ್ ನಟರಂಗ್ ಸರ್ ಮತ್ತು ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಹುಲಿ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ದೀಕ್ಷಿತ್ ಮತ್ತು ರೀತು ಸಿಂಗ್ ಮತ್ತು ಸದಾನಂದ ಸರ್, ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿನಿಮಾದ ಹೀರೋಯಿನ್ ದಿಯಾ ಕೀರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದನ್ ಅವರೇ ಥ್ಯಾಂಕ್ ಯು. ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್, ನಟನದಲ್ಲಿ ಸರ್ ನಾನು 2018ಇಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಹೈದರಾಬಾದಲ್ಲಿ ಎಲ್ಲ ಕೋರ್ಸಸ್ ಮಾಡಿದ್ದೀನಿ. ಲಾಸ್ಟ್ 2 years ಹಿಂದೆ ನಟನದಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡಿದ್ದೆ. ಸೊ ಅದಾದಮೇಲೆ ಈ ಸಿನಿಮಾ ಡಿಸ್ಕಷನ್ ಆಗಿ ಮಾಡಿದ್ದೆ. ಎಲ್ರಿಗೂ ನಮಸ್ಕಾರ. ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಗೊತ್ತಾಗಿದೆ ನಿಮಗೆ ಸಮಯದ ಅಭಾವ ಇದೆ ಅಂತ. ನಿಮಗಿಂತ ಹೆಚ್ಚಾಗಿ ನನಗೆ ಹೇಗಾಗಿದೆ ಇಲ್ಲ. ಸೊ ಒಂದು ಲವ್ ಸಬ್ಜೆಕ್ಟ್ ಮಾಡಿರೋದ್ರಿಂದ ಇದನ್ನ ನಾನೊಂದು ಪರ್ಸನಲ್ ಒಪಿನಿಯನ್ನ ಹಂಚ್ಕೊತೀನಿ. 2017ರಲ್ಲಿ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆ ಹುಡುಗಿ ಪ್ರಪೋಸ್ ಮಾಡೋದಕ್ಕೆ ಅಂತ ಇಷ್ಟುದ್ದ ಕವನ, ಕವಿತೆ, ಏನೇನೋ ಒಂದು ಪೇಜೆಲ್ಲ ಬರ್ಕೊಂಡು ಹೋಗಿದ್ದೆ. ಹೋಗಿ ಹೇಳೋಣ ಅನ್ನೋ ವರ್ಷದಲ್ಲಿ ಕಣ್ಣು ಮುಂದೆ ಬರ್ದಿದ್ದಕ್ಕೆ ಎಲ್ಲ ಮರ್ತೋದೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು 10 ಪಟ್ಟಿಗಳು ಮಾಡ್ಕೊಂಡು ಬಂದಿದ್ದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು, ಮೀಡಿಯಾದವ್ರಿಗೆ ಒಳ್ಳೆ ಕಂಟೆಂಟ್ ಕೊಡಬೇಕು, ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಅವ್ರು ಪಬ್ಲಿಸೈಸ್ ಮಾಡಲಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋದು ನೋಡಿ, ಇದೆಲ್ಲ ನೋಡಿ ಸೊ ನನಗೂ ನರ್ವಸ್ನೆಸ್ಸು. ಸೊ ಅದೇ ಪರಿಸ್ಥಿತಿ ಆಗಿದೆ. ಎಲ್ಲ ಮರೆತು ಬಿಟ್ಟಿದ್ದೀನಿ. ಈಗೆಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ಎಲ್ರ ಬಗ್ಗೆ ನಾನೇನು ಮಾತಾಡಬೇಕಿಲ್ಲ. ಟ್ರೈಲರ್ ಲಾಂಚಲ್ಲಿ ಖಂಡಿತ ಕಾನ್ಫಿಡೆಂಟ್ ಆಗಿ ತುಂಬ ಬೇಗ ನಿಮಗೆ ಮುಗಿಸ್ಕೊಡ್ತೀವಿ ಪ್ರೆಸ್ ಮೀಟ್ನ. ಈಗ ನಿಮ್ಮ ಕ್ವಶನ್ಸ್ ಏನಿದ್ರು ಕೇಳಿ ಸರ್. ಏನು ಸರ್? ಇದಕ್ಕೂ ಮುಂಚೆನೆ ಸರ್, ಇದಕ್ಕೂ ಮುಂಚೆ ಕ್ಷತ್ರಿಯ ಅನ್ನೋ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ, ಚಿರಂಜೀವಿ ಸರ್ಜಾ ಸರ್ದು. ಅದು ಅರ್ಧಕ್ಕೆ ನಿಂತೋಗಿತ್ತು. ಅನಿಲ್ ಮಂಡ್ಯ ಅವ್ರ ಡೈರೆಕ್ಟ್ರು. ಅದಾದ್ಮೇಲೆ ಬುದ್ಧಿವಂತ 2 ಜಯರಾಮ್ ಸರ್ ಡೈರೆಕ್ಟ್ರು, ಉಪೇಂದ್ರ ಸರ್ ಮಾಡಿದ್ದು, ಅದರಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಗುರುದೇವ್ ಹೊಯ್ಸಳ KRG ಡಿಸ್ಟ್ರಿಬ್ಯೂಷನ್, ವಿಜಯ್ ಎನ್ ಸರ್ ಡೈರೆಕ್ಟ್ರು, ಅದರಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅದು ಮ್ಯೂಸಿಯಂ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದೆ. ಮೈಸೂರು ರಾಮಾನಂದ ಅವ್ರಿಗೆ ಜೆ ರಂಗತನದಲ್ಲಿ ಥಿಯೇಟ್ರಿಂದ ಬಂದಿದ್ದು. ಸೊ ಒಂದು 10 ವರ್ಷದ ಜರ್ನಿ ಸರ್. ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲಿತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತು ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆ ಥರ ಇದೆ, ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೀವು ಈ ಸಿನಿಮಾನ ನೋಡಿದ್ರೆ ನೀವು ಕೃತ್ವಿಕ ಅರ್ಥ ಆಗ್ತಾರೆ.